ಸಮಸ್ತ ಎಲ್ಲ ನನ್ನ ರೈತ ಮಾನ್ಯರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು. ಇವತ್ತು ನಮ್ಮೂರಿನ ಗ್ರಾಮದ ಹಬ್ಬ ಇದೆ. ದಯವಿಟ್ಟು ಈ ಚಾನೆಲ್ನ ಯಾರೇ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೈತರು ಮಕ್ಕಳಿಗೆ ಹೆಣ್ಣು ಕೊಡ್ತಲ್ಲ ಅಂತ ಒಂದು ದೊಡ್ಡ ಹಬ್ಬ ಮಾಡಿದ್ದು, ಅದಕ್ಕೋಸ್ಕರ ಇವತ್ತೊಂದು ಕಾರ್ಯಕ್ರಮ ಮಾಡಿದೀವಿ. ಹಂಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ನೋಡಿದವರು ಶೇರ್ ಮಾಡಿ. ದಯವಿಟ್ಟು ರೈತರಿಗೆ ಹೆಣ್ಣು ಕೊಡಿ, ಸಕಾಲಕ್ಕೆ ಮಳೆ ಆಗ್ಲಿ ಅಂತ ಒಂದು ದೊಡ್ಡ ಹೋಮ ಮಾಡಿ ಇವತ್ತು ಜೀರ್ಣೋದ್ಧಾರ ಮಾಡಿ ಕಳಸ ಕೂರಿಸಿ ಒಂದು ಹಬ್ಬ ಮಾಡಿದೀವಿ. ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ಊಟ ಹಾಕಂತ ಒಂದು ಕಾರ್ಯಕ್ರಮನ ರೈತರೇ ಹಮ್ಮಿಕೊಂಡಿದೀವಿ. ಎಲ್ಲರೂ ಬನ್ನಿ, ಪ್ರತಿಯೊಂದು ಊರಲ್ಲೂ ಇದ್ದಾರೆ, ಹಬ್ಬ ಮಾಡಿ ಮಳೆ ಹುಯ್ಲಿ, ಒಳ್ಳೇದಾಗಲಿ. ಎತ್ಕೊಬಿಡ ಎಲ್ಲ ಎತ್ಕೊಳ್ರ ಹೋಗಿ ಹೋಗದ ಎತ್ಕೊಳ್ರ ಎತ್ಕೊಳ ಬೇಕಾದಷ್ಟ. ಏಯ್ ಭೀಮಾ ಎತ್ಕೊಳ್ಳಲ್ಲ ಮನೆಗಾವತ್ತು ಎತ್ಕೊಳ್ಳ ಆಯ್ತು, ಎತ್ಕೋಬೇಕು ದೇವ್ರದು ಕೈ ಹತ್ರ ಭೀಮಾ ಎತ್ತು ಅಲ್ಲಿ ಕೊಡ 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 ಸಾಕಾಯ್ತು. ಎಲ್ಲ ನಾಲ್ಕು ಮತ್ತು ಒಂದು ದೇವಸ್ಥಾನ 2019 ಒಂದು ಹಳೆ ದೇವಸ್ಥಾನ ಇತ್ತು. ಈ ದೇವಸ್ಥಾನ ದೇವರ ಉತ್ಸಾಹ ನೋಡಿರು. ಬರ್ತೈತೆ ನಮ್ಮ ಮನೆ ಹತ್ರ ದೇವ್ರು ಬರ್ತೈತೆ ನೋಡಿ. ಮಾವಿ ಕೈ ಮಾಡಿ ಡ್ಯಾನ್ಸ್ ಮಾಡ. ಬಡೀರಿ ಬಡೇ ಡ್ಯಾನ್ಸ್ ಪಾಪ. ಬಡೇ ಡ್ಯಾನ್ಸ್ ಹೊಡಿಯ ಬೇಗ.
ಒಂದು ದೇವರ ಮಹೋತ್ಸವದಲ್ಲಿ ಊಟದ ಏರ್ಪಾಟ್ ಮಾಡಿದ್ದೀವಿ. ಅಣ್ಣ ಊಟ ಬಡಿಸೋದಲ್ಲ ವಿಡಿಯೋ ಮಾಡೋದು. ವಿಡಿಯೋ ಮಾಡ್ತಾ ಇದೀವಿ ಎಲ್ಲಾದ್ರೂ. ದೇವರ ಸನ್ನಿಧಿ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಭೋಜನ ಕೂಟ ನೋಡಿ. ನಮ್ಮೂರಲ್ಲಿ ದೇವರ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೀವಿ ಅನ್ನದಾನ ಸಮರ್ಪಣೆಗೆ. ಇನ್ನೂ ಕೂಡ ನಿಲ್ಸಿಲ್ಲ. ಬೆಂಗಳೂರಿಂದ ಬಂದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿವರು ನೋಡಿ. ನಮ್ಮ ಇವನು ಬೆಳಿಗ್ಗೆ 2 ರೌಂಡ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋ ತಿಂಡಿಯಿಂದ ಊಟದವರೆಗೂ 5 ಸಾವಿರ ಆಗದೆ. ಮಾವ ಇಲ್ಬರೋ ಬನ್ನಿ ಬೈಲಿ. ಬಂದ ನೋಡಿ ಎಷ್ಟು ಜನಸಂಖ್ಯೆ ಸೇರಿದೆ. ಇದೊಂದು ಗ್ರಾಮದಲ್ಲಿ, ನಮ್ಮೂರ ಗ್ರಾಮದಲ್ಲಿ ಇಷ್ಟು ಜನ ಇರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಹೇಳು ನೀನ್ ಅನಿಸಿಕೆ ಹೇಳು ಮಾವರೇ. ನಮ್ಮೂರಿನ ಗ್ರಾಮದ ಹಬ್ಬ ನಡೀತಿದೆ. ಗ್ರಾಮದ ದೇವತೆ ಹಬ್ಬ ನಡೀತಾ ಇದೆ. ಹೇಳಿ ಬೈಲಿ ಈ ಕಡೆಗೆ ನೋಡಿ ಎಂತ ಜನಸಂಖ್ಯೆ ಸೇರಿದೆ ನಾಟ್ನಳ್ಳಿ ಗ್ರಾಮದಲ್ಲಿ. ಬಾರ ಇಲ್ಲಿ ಎಲ್ಲರೂ ಭಯ್ಯ ಊಟ ಮಾಡಿ ಏನೇನು ಹಾಕಿದಾರ ಇಲ್ಲ ಅಂತ ನೋಡ್ತಾ ಇದೀವಿ. ಫಾಸ್ಟ್ ಆಗಿ ಹೋಗ್ಬೇಕಿದು. ರೋಹಿತ್ ನೀನ್ ಯಾವತ್ತೂ ನನ್ನ ಇದನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಏನಿಲ್ಲ. ಊಟ ಮಾಡಪ್ಪ ಇಲ್ಲ ನಿಮ್ಮ ವೈಫು ಇವ್ರೆ ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮೂರ ಹಬ್ಬಕ್ಕೆ ಬೇರೆ ಬಂದಿದ್ದೀರಾ. ಯೂಟ್ಯೂಬ್ ಇದು ಎಲ್ಲ ಜನ ಎಲ್ಲ ನೋಡ್ತಾರೆ ನಿಮ್ನ. ಮದೇವು ಚೆನ್ನಾಗಿ ಊಟ ಮಾಡು ಭಯ್ಯ. ಅಲ್ಲೇ ಕುತ್ಕೊಟ್ಟಿದ್ದಿ. ಹೇಳಿ ಮಾವ್ರೆ, ನಮ್ಮೂರಿನ ಈ ಗ್ರಾಮದ ಒಂದು ಹಬ್ಬದ ವಾತಾವರಣ ಹೆಂಗಿದೆ ಅಂತ. ವಾತಾವರಣ ಚೆನ್ನಾಗಿದೆ. ವಾತಾವರಣ ಊರ ಜನ ಎಲ್ಲ ಸಮೃದ್ಧಿಯಿಂದ ಹಳ್ಳಿಯೂರಿಂದ ಬಂದು ನೆಮ್ಮದಿಯಿಂದ ಊಟ ಮಾಡ್ತಾ ಇದಾರೆ. ಒಳ್ಳೆ ಇಂತ ಸುಖ ನಾನು ಯಾವತ್ತೂ ನೋಡಿಲ್ಲ, ಇವತ್ತೇ ನೋಡ್ತಾ ಇರೋದು. ನಾನು ಬುದ್ಧಿ ಕಣ್ಣಕ್ಕೆ ಇವತ್ತು ನೋಡಿದೆ, ಸಕ್ಸಸ್ ಆಯ್ತು ನೋಡಿ. ಈ ತರ ದೇವ್ರ ಕಾರ್ಯಕ್ರಮ ಮಾಡೋದ್ರಿಂದ ಮಳೆರಾಯ ಏನಾರ ಬರೋ ಸಾಧ್ಯತೆ ಇದೆಯಾ? ಮಳೆರಾಯ ಅವರು ಗುಡ್ಡುಗಳು ಅವರು ಅಡ್ಡ ಗುಡ್ಡದ ಮೇಲೆ ಕೂತವ್ರೆ. ಅವ್ರಿನ ಜಗತ್ತ ಇಳಿದ್ರೆ ಮಾತ್ರ ಮಳೆ ಒಯ್ಯೋದು. ಅವ್ರು ಇಳಿದಿಲ್ಲ ಅಂದ್ರೆ ಉಳಿಯಕ್ಕಿಲ್ಲ. ನೋಡಿ ಬೆಳಗ್ಗೆಯಿಂದ ಎಷ್ಟು ಸಲ ಊಟ ಮಾಡೋನ್ ಗೊತ್ತಾ? ಅವ್ನ ಬಾಡಿ ಪರ್ಸನಾಲಿಟಿ ನೋಡಿ. ಹಾಕಿ ತಿಂದಿ ಪರ್ಸನಾಲಿಟಿ ನೋಡಿ ಹೆಂಗವನೆ. ಬೆಳಗಿಂದ 4 ಸಲ ಆಗದೆ ಕಂಟಿನ್ಯೂಸ್ ಆಗಿ. ರಾಗಣ್ಣ ಅವರು ಇವರೇ ಇದಕ್ಕೆ ಅನ್ನದ. ನನ್ನ ಮಗನ ಅಲ್ಲಿ ಮುಟ್ಬಿಡ್ಬಿಟ್ಟು ಆಯ್ತು ಕಚಡ. ನನ್ನ ಮಕ್ಳವ್ರ ಅದಕ್ಕೆ ನನ್ನ ಮೊಬೈಲ್ ಹಂಗೆ ಅಮ್ಕೊಂಡು ಡಿಸ್ಪ್ಲೇ ಹೊಡೋಯ್ತದೆ ನೋಡಿ. ಇವರೆಲ್ಲ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರೋರು ಸಂಜೆವರೆಗೂ ಊಟ ಮಾಡ್ತೀವ್ರೆ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು. ಇವ್ ನೋಡಿ ನಗ್ತಾವನೆ, ಖುಷಿ ಅವನ್ಗೆ. ಕೇಸರಿ ಭಾತ ತಿಂದ ಯಪ್ಪ. ನಮ್ಮ ರೇಣುಕಾ ಸ್ವಾಮಿ ಅವರು ನಾಚಿನ ಮನಸ. ಇದು ನಮ್ಮ ಭಯ್ಯ ಇದ್ದಾರೆ, ತುಂಬಾ ನಮ್ಮೂರಿನ ಅದೃಷ್ಟವಂತ, ಮಾನ್ ಪುಣ್ಯವಂತ. ಮಾನ್ ಪುಣ್ಯವಂತ ದೇವರನಲ್ಲಿವೆ. ಇವನ್ ಮೇಲೆ ಎಂತ ಭಾರ ಇಟ್ಟಿದೀವಿ ಅಂದ್ರೆ ಇವ್ನು ಈಗಲೂ ಹೂ ಅಂದ್ರೆ ಮಳೆರಾಯ ಬಂದೇ ಬರುತ್ತೆ. ಎಲ್ಲಿ ಬನ್ನಿ ಊಟ ಮಾಡಿ. ನಾಟ್ನಳ್ಳಿ ಗ್ರಾಮದ ಯುವಕರ ಮಿತ್ರ, ಯುವಕರ ಆಶಾ ಬಂಧು, ಮಹಾನ್ ವ್ಯಕ್ತಿ. ನೆಕ್ಸ್ಟ್ JDS-ನ ಜಿಲ್ಲಾ ಪಂಚಾಯತಿಯ ಒಂದು ಮೆಂಬರ್ ಆಗುವಂತ ಎಲ್ಲ ಅವಲಕ್ಷಣಗಳು ಇವರಲ್ಲಿದೆ. ಇಂಥ ಮಹಾನ್ ವ್ಯಕ್ತಿ ಇವತ್ತಿನ ಯುವಕರಲ್ಲಿ ಒಂದು ಇದು ಯಾವ ತರ ಹುಮ್ಮಸ್ಸಿಂದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರ್ಯಕರ್ತರು ಇವರೇ. ಕಾರ್ಯಕರಣ ಬಹಳ ಶ್ರಮ ಪಟ್ಟಿದ್ದಾರೆ. ಹೌದು, ಇಲ್ಲೊಬ್ರು ಇದ್ದಾರೆ ನೋಡಿ, ಇದಕ್ಕೆ ಮೇನ್ ಕಾರ್ಯಕರ್ತರು. ಇವರೆಲ್ಲರ ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ತುಂಬಾ ಅದ್ಭುತವಾಗಿ ಇಲ್ಲಿ ನೋಡಿ ಅನ್ನದಾನ ಸಮರ್ಪಣೆ ಮಾಡ್ತಿದಾರಲ್ಲ ಚಂದ್ರು ಅಂತ. ಇವರಂತ ಮಹಾನ್ ಪುಣ್ಯವಂತರು ಯಾರಿಲ್ಲ. ಬಟ್ ಇವತ್ತಿನ ಒಂದು ದೇವ್ರ ಕಾರ್ಯಕ್ರಮದಿಂದ ಮಳೆನ ಉಯಿಸ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಬರುತ್ತೆ ಗುರು. ಓಹೋ ಅಶೋಕಣ್ಣ ಅವರು ಸಾಂಬಾರ್ ಬಿಟ್ರೆ ಅವ್ರು ಏನ್ ಹಿಡ್ದಿಲ್ಲ ಬೆಳಗ್ಗೆಯಿಂದ. ಬೆಳಗ್ಗೆ ಬಡಿಸ್ತಾನೆ ಇಲ್ಲ ಸಾಂಬಾರ್.
ಇವಾಗ್ಲೂ ಯಾರಿಗ ಮರೆಯ ಇನ್ನೂ ಅನ್ನ ಬೇಕಂತ ನೋಡಿ ವಸಂತ ಆಯ್ತು ನೋಡಿ ನಮ್ಮ ಆ ಕಡೆ ಎಣ್ಣೆ ಇಕ್ಲೆಲ್ಲ ಕಣ್ ಮುಚ್ಕೋತಾವ ಕಾರಣ ನಾವು ಮುಖನೇ ತೋರ್ಸಲ್ದು ಇದು ಮುಖವ ಫೇಸ್ನೇ ತೋರಲ್ದು ಯಾರ್ಯಾರು ಹೇಳ್ತೀರ ಅವ್ರೆಲ್ಲರೂ ನಡೀತೀವಿ ಅಲ್ಲಿ ಹೆಣ್ಮ ನೋಡಿ ನಮ್ಮ ವಸಂತ ಅವರು ಈ ಬರಗಾಲದಲ್ಲಿ ರೈತರಿಗೆಲ್ಲ ಎಣ್ಣೆ ಕೊಡಲ್ರು ಇವರು ಮದುವೆಯಾಗಿ ನಮ್ಗೆ ಎಷ್ಟು ಅವಮಾನ ಮಾಡಿದ್ರು ಅಂತ ಅಂದ್ರೆ ಇನ್ನೂ ಕೇಳ್ತಾರ ನಮ್ಗೆ ಮದುವೆ ಆಗಲ್ವಾ ಅಂತ ಇಂಥರೆಲ್ಲ ಮದುವೆ ಆಗ್ಬಿಟ್ರು ನಮ್ಮಂತರಿಗೆ ಒಂದು ಹೆಣ್ಣು ಸಿಗ್ತಾಲೇ ಏನಿಲ್ಲ ರೈತರು ಅಂದ್ಬಿಟ್ಟು ಹೆಣ್ಣು ಕೊಡಲ್ರು ಬರಲಿ ಮಜ್ಜಿಗೆ ಹಾಕಪ್ಪ ಅಲ್ಲಿ ಯೋಗಿ ಇಲ್ಲ ಊಟನ ಹೆಂಗ್ ಬಡಿಸ್ಬೇಕು ಗೊತ್ತಾಗುರೋ ಗುರು ಊಟನ ತೃಪ್ತಿಯಿಂದ ಬಡಿಸ್ಬೇಕು ನೆಮ್ಮದಿಯಿಂದ ಊಟ ಮಾಡ್ಬೇಕು ಅವ್ರುವೆ ಬರೀ 4 ಜನಕ್ಕೆ ಬಡಿಸ್ತೀನಿ ಅಂತ ಸೌಟ್ ತಗೊಬರೋದಲ್ಲ ಹಾ ಭಯ್ಯ ಊಟ ಇದು ಇವರು ಸಾಂಬಾರ್ ಬಡಿಸ್ತಾವ್ರು ನೋಡಿ ಅಶೋಕಣ್ಣ ಅವರು ಏನವಯ್ಯ ನೋಡಿ ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಹಿಡ್ದು ಹೆಚ್ಚು ಕಡಿಮೆ 1 ಅವರ್ ಆಯ್ತು 1 ಅವರಿಂದ 4 ರೌಂಡ್ ಎಲ್ಲ ವಿಡಿಯೋ ಮಾಡ್ಕೊ ಬಂದಿದ್ದೀನಿ ಇನ್ನೂ ಊಟ ಮಾಡ್ತಾವನೆ ಆದ್ರೆ ಏನು ಗೊತ್ತಾ ನಾವು ಸಂತೋಷ ಪಡ್ತಾ ಇರೋದು ದೇವ್ರ ಪ್ರಸಾದ ಅನ್ಬಿಟ್ಟು ನೆಮ್ಮದಿಲಿ ಊಟ ಮಾಡ್ತಾವಲ್ಲ ಅಣ್ಣ ಅನ್ನ ಕುಮಾರ ಬೈಲಿ ಹಾಕ್ಸ್ಕೋಬೇಕು ಬರ ಊಟ ಮಾಡು ನಮ್ಮೂರಲ್ಲಿ ಗ್ರಾಮ ದೇವತೆ ಹಬ್ಬನ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ ಎಲ್ಲ ಪೂಜೆ ಮಾಡ್ತಿದ್ದಾರೆ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಇವರೇ ಸಾಕ್ಷಾತ್ ನಮ್ಮ ಭೈರವೇಶ್ವರನ ಹೊತ್ಕೊಂಡು ಭೂಮಿ ಮೇಲೆ ಹೋಗ್ತಿದೀವಿ ಸಕಲ ಕಾಲಕ್ಕೆ ಮಳೆ ಆಗ್ಲಿ ಅಂತ ಎಲ್ಲರ ಹತ್ರ ಬೇಡ್ಕೊಂತೀವಿ ಭಗವಂತನ ಹತ್ರ ಇಲ್ಲಿ ಮಹಿಳಾ ಮಣಿಗಳಿದ್ದಾರೆ ಸಂತೆ ಯಾವ ಮುಂದೆ ನಡಿ ಮನೆ ಹತ್ರ ಸುರೇಶ್ ಅಣ್ಣ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮಾಡ್ತಾ ಇದ್ದೀವಿ ಇವರು ನಮ್ಮ ಮಾದೇವು ಮಾನ್ ವ್ಯಕ್ತಿಗಳು ದೇವ್ರಿಗೆ ಭಾಳ ಪ್ರಿಯವಾದರು ಇವರಿಲ್ಲ ಅಂತ ಅಂದರೆ ಭಗವಂತ ಮುಂದೆ ಸಾಗೋದು ಇಲ್ಲ ನಮ್ಮೂರು ಗ್ರಾಮಕ್ಕೆ ಅತ್ಯಂತ ಪ್ರಮುಖವಾದರು ನೋಡಿ ಸಹಾಯ ಮಾಡ್ತಿದ್ದಾರೆ ಎಲ್ಲ ಯುವಕ ಮಿತ್ರರೆಲ್ಲವ ಅದ್ದೂರಿಯಾಗಿ ಮೆರವಣಿಗೆ ಹೋಗ್ತಿದ್ದಾರೆ ಇದು ಗ್ರಾಮದ ಹಳ್ಳಿಯ ಹುಡುಗರ ಒಂದು ಪ್ರೋತ್ಸಾಹ ಭಗವಂತನ ಒಂದು ಇದು ಏನೇ ಸ್ವೀಟು ಅಣ್ಣ ತೊಳೆ ಸ್ವೀಟ ಮಾಡೋದಕ್ಕೆ ನಮ್ಮೂರಲ್ಲಿ ಎಲ್ಲ ಹೆಂಗ್ ಕೂತಿದ್ದಾರೆ ನೋಡಪ್ಪ ಊಟ ಬಡಿಸ್ತಾ ಇದೀವಿ ಗಂಡು ಬೇರೆ ಮುಚ್ಕೋತಾರ ಫಾಸ್ಟ್ ಆಗಿ ಅವ್ರು ಹಾಕೋದು